ನಾನು ರಾಜ್ಕುಮಾರ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದು ವೆರಿ ಫನ್ನಿ ಇನ್ಸಿಡೆಂಟ್. ಓಕೆ, ಅವ್ರನ್ನ ನಾನು ಐ ಹ್ಯಾವ್ ಸೀನ್ ಇಸ್ ಫೋಟೋಗ್ರಾಫ್ಸ್, ಐ ಸೀನ್ ಇಸ್ ಫಿಲ್ಮ್ಸ್, ಬಟ್ ಎದುರಿಗೆ ಈಗ 1 to 1 ನೋಡೇ ಇಲ್ಲ ನಾನು. ಅಂಥ ಸಂದರ್ಭ ನ್ಯೂ ಡೆಲ್ಲಿ ಅಂತ ಒಂದು ಸಿನಿಮಾಗೆ ನಾನು ಡಬ್ ಮಾಡ್ತಾಯಿದ್ದೆ. ಐ ವಾಸ್ ಹಿಂದಿ ಮತ್ತು ಇಂಗ್ಲೀಷ್ ಎಲ್ಲ ಆ ಸಿನಿಮಾದಲ್ಲಿ ನಾನೇ ಮಾತಾಡಿರೋದು. ಬೇರೆ ಬೇರೆ ಜನಕ್ಕೆ ಸುಮಾರು ಒಂದು 18-19 ವಾಯ್ಸ್ ಕೊಟ್ಟಿದ್ದೆ ಆ ಸಿನಿಮಾದಲ್ಲಿ. ವಾಯ್ಸ್ ನಂಬರ್ 39. ಸೊ ಡಬ್ಬಿಂಗ್ ಮಾಡ್ತಾಯಿದ್ದೆ. ಆರ್ಟಿಸ್ಟ್ ಬಂದರು ಡಬ್ ಮಾಡೋಕ್ಕೆ. ಆರ್ಟಿಸ್ಟ್ಗಳು ಬಂದಾಗ ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೆ ಕೂಡಿಸ್ಬಿಡ್ತಾರೆ, ಆರ್ಟಿಸ್ಟ್ ಮುಗಿಸ್ ಕಳಿಸ್ಬೇಕು ಅಂತ. ಸೊ ಹಾಗೆ ನನಗೆ ನೀವು ಸ್ವಲ್ಪ ಕೂತ್ಕೊಳ್ಳಿ ಅವ್ರು ಮಾಡ್ತಾರೆ ಅಂದರು. ಸರಿ, ಹೊರಗೆ ಬಂದು ಸಿಗರೇಟ್ಸ್ ಎತ್ತ ಕೂತಿದ್ದೆ. ನಾನು ಒಂದು ಪಠಾಣ್ ಡ್ರೆಸ್ ಹಾಕಿದ್ದೆ, ಒಂದು ದಪ್ಪ ಬೇರೆ ಇದ್ದೆ ಅವಾಗ, ಗಡ್ಡ ಬಿಟ್ಕೊಂಡು ಒಳ್ಳೆ ದೊಡ್ಡ ರೌಡಿ ಥರ ಸಿಗರೇಟ್ಸ್ ಎತ್ತ ಕೂತಿದ್ದೆ ನನಗೆ. ಓಕೆ, ರಾಜ್ಕುಮಾರ್ ಅವರು ಶಿವನ್ ಗೆಟಪಲ್ಲಿ ಬಂದರು. ಅಲ್ಲಿ ಆವಾಗ ಶಿವ ಮೆಚ್ಚಿದ ಕಣ್ಣಪ್ಪ ಶೂಟಿಂಗ್ ನಡೀತಾ ಇತ್ತು. ನನಗೆ ಅವೆಲ್ಲ ಗೊತ್ತೇ ಇಲ್ಲ. ಬಂದರು, ಶಿವನ್ ಗೆಟಪಲ್ಲಿ ಬಂದರು. ನನ್ನ ಎದುರಿಗೆ ಹೋದರು. ನಾನು ಸಿಗರೇಟ್ಸ್ ಎತ್ತಾಯಿದ್ದೆ ಅಂತ ಎದುರಿಗೆ ಬಂದು ನಿಂತ್ಕೊಂಡ್ರು, ನಮಸ್ಕಾರ ಮಾಡಿದ್ರು. ನಾನು ಯಾರ ಶಿವನ್ ಜೂನಿಯರ್ ಆರ್ಟಿಸ್ಟ್ ಇರ್ತಾರಲ್ಲ ಸಿನಿಮಾದಲ್ಲಿ, ಶಿವನ್ ಪಾರ್ಟ್ ಮಾಡ್ತಾರೆ ಜೂನಿಯರ್ ಆರ್ಟಿಸ್ಟು ಅಂತ ನನ್ನ ತಲೆಯಲ್ಲಿ ಅಂದೆ. ಹೊಟ್ಟಾದ್ರು. ಯಪ್ಪ. ಹೊಟ್ಟಾದ್ಮೇಲೆ ಚೆನ್ನ ಅಂತ ನನ್ನ ಫ್ರೆಂಡ್, ಥಿಯೇಟ್ರ್ ಫ್ರೆಂಡ್ ಓಡ್ ಬಂದ. ಅವನು ರಾಜ್ಕುಮಾರ್ ಫ್ಯಾಮ್ಲಿಗೆ ಒಂಥರ ಬಲಗೈ ಬಂಟ. ಓಕೆ, ಹೀಗೆ ಮೇಯ್ ಚಂದ್ರು, ಚೆನ್ನ ಏನಮ್ಮ ಹೆಂಗಿದ್ಯಾ, ಏನು ರಾಜ್ಕುಮಾರ್ ಮುಂದೆ ಸಿಗರೇಟ್ಸ್ ಇತ್ತಲ್ಲ, ಬುದ್ಧಿಲ್ವ ನಿನಗೆ ಅಂದ. ಯಾವಾಗ ಗುರು, ನಾನು ಇಲ್ಲೇ ಕೂತಿದ್ದೀನಿ, ಯಾರೂ ಬಂದಿಲ್ಲ, ರಾಜ್ಕುಮಾರ್ ಬಂದಿಲ್ಲ, ಯಾರೂ ಬಂದಿಲ್ಲ ಅಂದೆ. ಇವಾಗ ಶಿವನ್ ಗೆಟಪ್ಪಲ್ಲಿ ಬಂದ್ರಲ್ಲ ಅವ್ರು ರಾಜ್ಕುಮಾರ್ ಕಣೋ ಅಂದರು. ಹಾಂ ಹೌದಾ, ಸಾರಿ ಗುರು, ನಂಗೆ ಗೊತ್ತಾಗಲಿಲ್ಲ ನನಗೆ ಅಂದೆ. ಸರಿ ಆಯಿತು, ಮತ್ತೆ ಡಬ್ಬಿಂಗ್ ಮಾಡ್ತಿದ್ದೆ. ಮತ್ತೆ ಸಾಯಂಕಾಲ ಅಗೇನ್ ಸೇಮ್ ಸೀನ್ ರಿಪೀಟ್. ನಾನು ಸಿಗರೇಟ್ಸ್ ಎತ್ತ ಕೂತಿದ್ದೆ. ನನ್ನ ತಲೆನಲ್ಲೇನು, ಶಿವನ್ ಗೆಟಪ್ಪಲ್ಲಿ ರಾಜ್ಕುಮಾರ್ ಇದ್ದಾರೆ ಅನ್ನೋದಷ್ಟೇ ನನ್ನ ತಲೆಯಲ್ಲಿ ಫಿಕ್ಸು. ಇವರು ಶೂಟಿಂಗ್ ಮುಗಿದೋಗಿದೆ, ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕ್ಕೊಂಡು ಮೇಕಪ್ ಎಲ್ಲ ತೆಗೆದ್ಬಿಟ್ಟು ಒಂದು ಟವಲ್ ತಲೆ ಕಟ್ಕೊಂಡು ಇಳ್ಕೊಂಡು ಬಂದರು. ನನ್ನ ತಲೆಯಲ್ಲಿ ಇರೋದು ಶಿವನ್ ಗೆಟಪ್. ನಾನು ಸಿಗರೇಟ್ಸ್ ಎತ್ತಾ ಇದ್ದೆ. ಒಂದು ಎದುರುಗಡೆ ನಿಂತ್ಕೊಂಡು ನಮಸ್ಕಾರ ಮಾಡಿದ್ರು. ನಾನು ಮತ್ತೆ ಅಂದೆ, ಏನು ಸರ್ ನೀವು ಗುರ್ಸಿಗ್ಲದ ಮೈಂಡು ಹೆಂಗಿರುತ್ತೆ. ಹೊಟ್ಟಾದ್ರು ಅವರು. ಮತ್ತೆ ಚೆನ್ನಾಗಿ ಬಂದವು. ನನ್ನ ಮಗನೇ ಅಷ್ಟು ಹೇಳಿದ್ರು ಅವ್ರ ಮುಂದೆ ಸಿಗರೇಟ್ಸ್ ಇದೆಯಾ ಅಂತ. ನಾನು ಯಾವಾಗಪ್ಪ ಅಂದೆ. ಪಂಚೆ ಉಟ್ಕೊಂಡು ಹೋಗ್ಲಿಲ್ವಾ ಅಂದರು. ಸಾರಿ ಗುರು, ನಾನು ಶಿವನ್ ಗೆಟಪ್ಪೇ ನನ್ನ ತಲೆಯಲ್ಲಿತ್ತು, ಗುರ್ಸಿಗ್ಲಿಲ್ಲ ನನಗೆ. ಸೊ ನೆಕ್ಸ್ಟ್ ಡೇ ಡಬ್ಬಿಂಗ್ ಮಾಡುವಾಗ ಸಿಗರೇಟು ಸೇದಲೇ ಇಲ್ಲ. ಅಂದರೆ ಅವ್ರು ಯಾವುದೇ ಗೆಟಪ್ಪಲ್ಲಿ ಬರಲಿ, ಅಂದರೆ ಪಂಚನಲ್ಲಾದರೂ ಬರಲಿ, ಶಿವನ್ ಗೆಟಪ್ಪಲ್ಲಾದರೂ ಬರಲಿ, ನಾನು ಸಿಗರೇಟ್ ಸೇದಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟು ಸಿಗರೇಟ್ ಸೇದಿರ ಕೂತಿದ್ದೆ. ಬಂದರು, ನಮಸ್ಕಾರ ಮಾಡೋರು. ನಾನು ನಮಸ್ಕಾರ ಮಾಡಿದೆ. ಆರ್ಟಿಸ್ಟಾ ಅಂದರು. ನೀವು ಟಿ ವಿ ಎಲ್ಲ ಮಾಡ್ತೀರಾ ಅಲ್ವಾ ಅಂದರು. ಹೌದು, ಸಿಹಿ ಕೈ ಅಂತ ಒಂದು ಸೀರಿಯಲ್ ಮಾಡ್ತೀನಿ, ಆಮೇಲೆ ಡಬ್ಬಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಏನು ಈ ಸಿನಿಮಾದಲ್ಲಿ ಮಾಡಿದ್ದೀರಾ ಅಂದರು. ಇಲ್ಲ ಬರೀ ಹಿಂದಿ ಮತ್ತು ಇಂಗ್ಲೀಷ್ ಡಬ್ ಮಾಡ್ತಾಯಿದ್ದೀನಿ. ಹಿಂದಿ ಎಲ್ಲ ಮಾತಾಡ್ತೀರಾ ನೀವು? ಹಾಂ ಮಾತಾಡ್ತೀನಿ. ಡಬ್ಬಿಂಗ್ ಮಾಡ್ಬೇಕಾದ್ರೆ ಸಿಗರೇಟ್ ಸೇದ್ಬೇಡಿ, ಗಂಟ್ಲು ಹಾಳಾಗೋಗುತ್ತೆ ಅಂದರು. ಅದೇ ಲಾಸ್ಟು. ಅದಾದಮೇಲೆ 500 ಸಿನಿಮಾ ಮಾಡಿದ್ದೀನಿ. ಡಬ್ಬಿಂಗ್ ಮಾಡೋ ದಿವಸ ಯಾವತ್ತೂ ಸಿಗರೇಟ್ ಸೇದಿಲ್ಲ. ಇವಾಗ ಸಿಗರೇಟ್ ಸೇದಲ್ಲ, ಅದು ಬೇರೆ ವಿಚಾರ. ಬಟ್ ಸೇದೋ ಅಷ್ಟು ದಿವಸ ಗೊತ್ತಾಯಿತು. ಐ ನೆವರ್ ಸ್ಮೋಕ್ಡ್ ಆನ್ ದ ಡೇಸ್ ಐ ಡಬ್ಡ್. ಒಂದೇ ಒಂದು ಮಾತು ಅವ್ರು ಹೇಳಿದ್ದು. ಅಂದರೆ ಆ ಥರ ಇಲ್ಲಿಂದ ಶುರು ಆಗಿ ಆ ಕೊನೆಯವರೆಗೂ ಎಲ್ಲೆಲ್ಲಿ ಉಳ್ಕೊಳತ್ತೆ ಮನಸ್ಸಲ್ಲಿ ಕೆಲವು ವಿಚಾರಗಳು ಅಂತ. ಸೊ ಅದಾದಮೇಲೆ ಮನೆಗಳಿಗೆಲ್ಲ ಹೋಗೋದು ಬರೋದು ಒಡನಾಟ ಎಲ್ಲ ಇತ್ತಾ? ಅಂದರೆ ಎಲ್ಲಿ ಸಿಕ್ಕಿದ್ರು ಪಾಪ ಭಾಳ ಪ್ರೀತಿಯಿಂದ, ನೀವು ನಮ್ಮ ಕಂಪ್ನಿಲಿ ಕೆಲಸ ಮಾಡೇ ಇಲ್ವಲ್ವಾ ಅಂದರು. ಇಲ್ಲ ಅಪ್ಪಾಜಿ ಮಾಡಿಲ್ಲ. ದತ್ತು ಬೈಲಿ, ಇಂಥ ಒಳ್ಳೆ ಆ್ಯಕ್ಟ್ರು, ಇವ್ರಿಗೆ ಕೆಲಸ ಕೊಟ್ಟಿಲ್ಲ ಅಂದರು. ಸರಿ ನಾಳೆ ಬಂದುಬಿಡಿ, ಒಂದು ಸೀನ್ ಇದೆ ಮಾಡ್ತೀರಾ ಅಂದರು. ಮಾಡ್ತೀನಿ ಅಂದೆ. ಒಂದು ಅರಳಿದ ಹೂಗಳು ಅಂತ ಒಂದು ಸಿನಿಮಾಗೆ ಫಸ್ಟ್ ರಾಜ್ಕುಮಾರ್ ಬ್ಯಾನರಲ್ಲಿ ಕೆಲಸ ಮಾಡ್ದಂಥ ಫಸ್ಟ್ ಫಿಲ್ಮ್, ಶಿವರಾಜ್ಕುಮಾರ್ ಜೊತೆ ಸೀನ್. ಫಸ್ಟ್ ಡೇ ಹೋದೆ, ಅದೇನೋ ಒಂದು ಸೀನ್ ಇತ್ತು, ಎಲ್ಲ ಮಾಡಿದೆ, ಕಾಮಿಡಿ ಸೀನು ಸಖತ್ತಾಗಿ ಬಂದುಬಿಡ್ತು, ಎಲ್ಲ ಖುಷಿ ಆಗ್ಬಿಟ್ರು. ನಾನು ಪರವಾಗಿಲ್ಲ, ನಾವು ರಾಜ್ಕುಮಾರ್ ಕಂಪ್ನೀಲಿ ಒಂದು ಸಿನಿಮಾ ಮಾಡ್ಬಿಟ್ವಿ ಅಂತ ನಾವು ಥ್ರಿಲ್ಲು. ನೆಕ್ಸ್ಟ್ ಡೇ ಇನ್ನೊಂದು ಸೀನ್ ಇತ್ತು, 2 ಸೀನ್ ಅಷ್ಟೇ ಇಡೀ ಸಿನಿಮಾದಲ್ಲಿ.
ರಾಜ್ಕುಮಾರ್ ಬಂದ್ಬಿಟ್ರು ಸೆಟ್ಗೆ. ಏನೇನೇ ಭಾಳ ಚೆನ್ನಾಗಿ ಮಾಡಿದ್ರಂತೆ ನೀವು, ಅದಕ್ಕೆ ನೋಡೋಕೆ ಬಂದೆ ಓಹೋ ಅಂದು ಕ್ಯಾಮ್ರಾ ಪಕ್ಕ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ರು. ಇವಾಗ ಅವ್ರ ಎದುರಿಗೆ ನಾನು ಆ್ಯಕ್ಟ್ ಮಾಡಬೇಕು. ಆ ಸೀನ್ ಏನು ಅಂದರೆ, ಶಿವರಾಜ್ ಕುಮಾರ್ ಕಾಲೇಜ್ ಸ್ಟೂಡೆಂಟು, ಅವರ ಏನೋ ತರಲೆ ಮಾಡ್ಬಿಟ್ಟಿರ್ತಾರೆ, ಅಪ್ಪನ ಕರ್ಕೊಂಬ ಅಂತ ಹೇಳಿರ್ತಾರೆ. ಅಪ್ಪ ಇಲ್ಲ ಅಣ್ಣನ ಕರ್ಕೊಂಬ ಅಂದಿರ್ತಾರೆ. ಇವನು ಅಣ್ಣ ಹೇಳೋಕ್ಕಾಗದ್ರೆ ಯಾರಿಗೋ ಬಾರ್ ಓನರ್ಗೆ ಅಣ್ಣನ ಥರ ಬಾ ಅಂತ ಕೇಳ್ತಾರೆ. ಆ ಬಾರ್ ಓನರ್ ನಾನು. ಸರಿ, ನಾನು ಅಣ್ಣನ ಥರ ಹೋಗಿರ್ತೀನಿ. ಹೋಗಿ ಅವರೆಲ್ಲ ಕಂಪ್ಲೇಂಟ್ ಎಲ್ಲ ಹೇಳ್ತಾರೆ, ನೀವು ತಮ್ಮ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತಲ್ಲ. ನಾನು ಸಿಟ್ಟಲ್ಲಿ ನನ್ನ ತಮ್ಮ ಹಿಂಗೆ ಮಾಡಿದ್ ನಮ್ಮ ಮನೆ ಮರ್ಯಾದೆ ಕಳೆದ್ಬಿಟ್ಟ ಅಂತ ಅವ್ನಿಗೊಂದು ಹೊಡಿಬೇಕು, ಕಪಾಳಕ್ಕೆ ಹೊಡಿಬೇಕು ಅವ್ನಿಗೆ. ರಾಜ್ಕುಮಾರ್ ಮುಂದೆ ಕೂತಿದ್ದಾರೆ, ಶಿವರಾಜ್ ಕುಮಾರ್ಗೆ ನಾನು ಹೊಡೆಯೋ ಸೀನು, ನನ್ನ ಕತೆ ಹಿಂಗಿರ್ಬೇಕು ಯೋಚನೆ ಮಾಡಿ. ನಾನು ಸರಿ ರಿಹರ್ಸಲ್ ಮಾಡ್ತಾಯಿದ್ದೆ, ಸುಮ್ಮನೆ ಹಿಂಗಂದೆ, ಟಚ್ ಆಗಬೇಕು ಇದರ ಫೀಲಿಂಗ್ ಬರಲ್ಲ ಅಂದರು ಇವರು ಪಕ್ಕದಲ್ಲಿ ಕೂತ್ಕೊಂಡು. ಹೆಂಗೆ ಹೊಡೀಲಿ ನಾನು ಶಿವರಾಜ್ ಕುಮಾರ್ಗೆ. ಆಮೇಲೆ ಆಯಿತು. ನಮ್ಮ ಅಪ್ಪಾಜಿ ಎಷ್ಟು ನನ್ನ ಕನಸು ಕಟ್ಟಿದ್ರು, ನನ್ನನ್ನು ಇವನು ನನ್ನ ಜವಾಬ್ದಾರಿ ಮೇಲೆ ಕೊಟ್ಬಿಟ್ಟವ್ರು. ಇವ್ನು ನೋಡಿ ಹೆಂಗೆ ಮಾಡಿದಾನೆ, ಪಠಾರ್ ಅಂತ ಒಂದು ಹೊಡೆದೆ, ಅಪ್ಪಾಜಿ ಕ್ಷಮಿಸ್ಬಿಡಿ ಅಪ್ಪಾಜಿ ಅಂತ ಅವ್ರು ನೋಡೋದು. ನೀವು ಕ್ಯಾಮ್ರಾ ಬಿಟ್ಟಿದ್ದೆ ಮಜಾ ಹೊಡಿಯೋದು, ಅಪ್ಪಾಜಿ ನಂಗೆ ಕ್ಷಮಿಸ್ಬಿಡಿ ಅಪ್ಪಾಜಿ ಅಂತ ಈಗ ಅವ್ರು ರಾಜ್ಕುಮಾರ್ ನೋಡೋದು. So this is where you get your comedy timing sense. ಅಯ್ಯೋ ಕತೆ ಸೀನ್ ಮುಗಿಸಿದ್ಮೇಲೆ ರಾಜ್ಕುಮಾರ್, ಪರವಾಗಿಲ್ಲ ಅಪ್ಪಾಜಿ ಕ್ಷಮಿಸಿ ಅಂತ ಹೊಡೆದೇ ಬಿಟ್ರಿ.